ಅಂಡ್ ನಿಮಗೆ ಅಶ್ವಿನಿ ಮ್ಯಾಮ್ ಅವರು ಕೂಡ ಒಂದು ಒಳ್ಳೆ ಸಪೋರ್ಟ್ ಅನ್ನ ಕೊಡ್ತಾರೆ. ಸೊ ಅಶ್ವಿನಿ ಮ್ಯಾಮ್ ಏನಾದ್ರು ಮೂವಿ ನೋಡ್ತೀನಿ ಅಂತ ಹೇಳಿ ಹೇಳಿದಾರ ಹೇಗೆ ಅಂತ? ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮ್ಯಾಮ್ ಅವರು ಇಲ್ಲ, ಅವರು ತೋರಿಸ್ಬೇಕು ಅಂತ ಪ್ಲ್ಯಾನಲ್ಲಿ ಇದ್ದೀವಿ. ಅಂದರೆ ನಾನು ಹಿಂದಿನ ಸಿನಿಮಾಗೆ ಟ್ರೈಲರ್ ಲಾಂಚ್ ಮಾಡಿದರು. ಸೊ ಬಹುಶಃ ನೋಡೋಣ, ಅವ್ರ ಜೊತೆ ಮಾತಾಡಿ ಅವ್ರಿಗೆ ಸಿನಿಮಾ ತೋರಿಸ್ಬೇಕು ಅನ್ನೋ ಆಸೆ ಇದೆ. ಎಸ್. ಅಂಡ್ ಅಪ್ಪು ಸರ್ ನಿಮ್ಮ ಗಜಾನನ ಗ್ಯಾಂಗಿಗೆ ಒಂದು ಹಾಡು ಹೇಳಿದ್ರು. ಅಂಡ್ ಅದ್ರ ಜೊತೆಗೆ ನಿಮ್ನ ಕರೆದ್ಬಿಟ್ಟು ನಿನ್ ಟೈಮ್ ಬರುತ್ತೆ, ಸೊ ನಿನ್ನ ಖಂಡಿತವಾಗ್ಲೂ ಒಳ್ಳೆ ಶೈನ್ ಆಗ್ತೀಯ ಅಂತ ಹೇಳಿ ಒಂದು ಮಾತು ಹೇಳಿದ್ರು. ಸೊ ಒಂದು ಟೈಮ್ ಬಂದಿದ್ಯಾ ಹೇಗೆ ಅಂತ? ಐ ಥಿಂಕ್ ಬಂದಿದೆ ಅನ್ಸುತ್ತೆ ಸರ್. ಅವ್ರು ಹೇಳಾದ್ಮೇಲಿಂದನೂ ತುಂಬ ನಮಗೆ ಯಾವಾಗಲೂ ಆರ್ಟಿಸ್ಟ್ಗೆ ಅದೇ ಅಲ್ವಾ ಸರ್. ಈಗ ಏನೇ ಕಷ್ಟಪಟ್ಟರು, ಎಷ್ಟೇ ನಾವು ಹಾರ್ಡ್ ವರ್ಕ್ ಮಾಡ್ತಿದ್ರು ಮತ್ತು ಪ್ರಾಮಾಣಿಕತೆ ಇದ್ದರೂ ಕೂಡ ಆ ಟೈಮ್ ಲಕ್ ಫ್ಯಾಕ್ಟರ್ಗೆ ವೆಯ್ಟ್ ಮಾಡ್ತಿರ್ತೀವಿ. ಆ್ಯಂಡ್ ಅದು ನಾವು ಯಾರ ಹತ್ರ ಕೇಳ್ಕೊತೀವಿ, ಈಗ ದೇವ್ರ ಆಶೀರ್ವಾದ ಸಿಗ್ಲಪ್ಪ ನಮಗೆ, ಆ ಲಕ್ ಫ್ಯಾಕ್ಟರ್ ಚೇಂಜ್ ಆಗ್ಲಪ್ಪ ಅಂತ ಕೇಳ್ಕೊತಿರ್ತೀವಿ. ನಾವೆಲ್ಲ ಈಗ ಅವ್ರನ್ನೇ ದೇವರಾಗಿ ನೋಡ್ತೀವಿ. ಅವ್ರ ಕಡೆಯಿಂದನೇ ನಿಮ್ಮ ಟೈಮ್ ಚೆನ್ನಾಗಿ ಆಗ್ತಿದೆ, ನಿಮ್ಮ ಟೈಮ್ ಇನ್ಮೇಲಿಂದ ಚೆನ್ನಾಗಾಗುತ್ತೆ ಅಂತ ಹೇಳಿದಾಗ ಅದು ಸೈಕಾಲಜಿಕಲಿ ಮೆಂಟಲಿ ಅದು ಫಿಕ್ಸ್ ಆಗಿಬಿಡುತ್ತದು. ಅಂದರೆ ಅಂಥವ್ರಿಂದನೇ ಬಂದಿದೆ ಅಂದಾಗ ಯಾವತ್ತೂ ಕುಗ್ಬೇಡ, ಪಾಸಿಟಿವ್ ಆಗಿರೋ, ನಿನ್ನ ಟೈಮ್ ಬಂದೇ ಬರುತ್ತೆ, ಬಂದಿದೆ ಅಂತ ಅನ್ಕೋ ಅಂತ ಒಂದು ಫೀಲ್ ಇದೆ ಅದು. ಸೊ ಅದು ಇವತ್ತವರೆಗೂ ಹಾಗೆ. ಎಸ್. ಅಂಡ್ ಬಹಳಷ್ಟು ಮೂವೀಸ್ಗಳಲ್ಲಿ ನೀವು ಕೂಡ ಬ್ಯುಸಿ ಆಗಿದ್ದೀರಾ. ಅಂಡ್ ರಿಷಭ ಪ್ರಿಯಾ ಅದರಲ್ಲೂ ಕೂಡ ಆಕ್ಟ್ ಮಾಡ್ತಾ ಇದ್ದೀರಾ. ಅಂಡ್ ಅದ್ರ ಜೊತೆಗೆ ಈ ಮೂವಿ ಯಾವಾಗ ರೆಡಿ ಆಗಿದ್ದು, ಅಂಡ್ ಬೇರೆ ಮೂವೀಸ್ಗಳನ್ನ ಯಾವಾಗ ನೀವು ಶೂಟ್ ಮಾಡಿದ್ರಿ? ಈ ಮೂವೀಸ್ಗೂ ಮತ್ತೆ ಬೇರೆ ಮೂವೀಸ್ಗೆ ಏನಾದ್ರು ಡೇಟ್ ಕ್ಲಾಶಸ್ ಆಯ್ತಾ ಅಥವಾ ಹೇಗೆ ಅಂತ? ಸರ್ ಡೇಟ್ ಕ್ಲಾಶ್ ಆಗಿದ್ದು ಎರಡೇ ಮೂವಿಗೆ, ಒಂದು ಗಜಾನನ ಮತ್ತು ಹೊಂದಿಸಿ ಬರೆಯಿರಿ. ಇವೆರಡು ಟೈಮಲ್ಲಿ ತುಂಬ ಡೇಟ್ ಕ್ಲಾಶ್ ಆಗೋದು. ಅದು ಯಾಕಂದರೆ ಲಾಕ್ಡೌನ್ ಆಗ್ತಿದ್ದಂಗೆ ಶುರು ಆಯಿತು. ಲಾಕ್ಡೌನ್ ಆದಮೇಲೆ ವಿಪರೀತ ಕೆಲಸ ಬರೋಕ್ಕೂ ಶುರು ಆಯಿತು. ಆ್ಯಂಡ್ ಡೇಟ್ ಕ್ಲಾಶ್ ಆಗೋದಕ್ಕೆಲ್ಲ ಶುರು ಆಯಿತು. ಆ್ಯಂಡ್ ಅದಕ್ಕೆ ಅವೆರಡರೂ ಸ್ವಲ್ಪ ಒಂದೇ ಗೆಟಪ್ಪಲ್ಲಿ ಲಾಂಗ್ ಹೇರ್ ಬಿಟ್ಟು ಶೂಟ್ ಮಾಡಿದ್ವಿ. ಬಟ್ ಅದೆಲ್ಲ ಬೇರೆ ಬೇರೆ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೆ. ಒಂದಲ್ಲಿ ಕರ್ಲಿ ಮಾಡಿದೆ, ಇನ್ನೊಂದಲ್ಲಿ ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡಿಸುತ್ತೆ. ಸೊ ಅದು ಬಿಟ್ಟರೆ ಡೇಟ್ ಕ್ಲಾಶ್ ಆಗೋ ಥರ ಅದೊಂದೇ ಸಲ ಆಗಿತ್ತು. ಇನ್ನು ಮುಂದಕ್ಕೆ ಆಗಬೇಕು ಅನ್ನೋ ಒಂದು ಆಸೆ ಸರ್, ಡೇಟ್ ಕ್ಲಾಶ್ ಆಗಲಿ. ಅಂಡ್ ಕೂದಲು ಉದ್ದ ಬಿಟ್ಟಿದಾಗ ಮನೆಯಲ್ಲಿ ಅಮ್ಮ ಏನಂತ ಹೇಳ್ತಾ ಇದ್ರು, ಮಾಡ್ಸ ಅಂತ ಹೇಳ್ತಾ ಇದ್ರು ಹೇಗೆ ಅಂತ? ಹೆಂಗೆ ಅಂದರೆ ಮುಂಚೆ ಕಿವಿ ಹಿಂಡವರು ಏನಾದ್ರು ಭಯಕ್ಕೆ, ಇವಾಗ ಕೂದಲು. ಓಕೆ. ಎಸ್. ಅಂಡ್ ನಿಮಗೆ ಇಂಡಸ್ಟ್ರಿಗೆ ಬರ್ತೀನಿ ಅಂತ ಹೇಳಿದ ತಕ್ಷಣನೇ ಮನೆಯಲ್ಲಿ ಯಾರು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು? ಅಂಡ್ ಎಷ್ಟು ಸಪೋರ್ಟ್ ಸಿಕ್ಕಿದೆ ನಿಮಗೆ ಮನೆ ಕಡೆಯಿಂದ? ಸರ್ ನಮ್ಮ ಫ್ಯಾಮಿಲಿನಲ್ಲಿ ಯಾರು ಈ ಬ್ಯಾಕ್ ಗ್ರೌಂಡ್ ಇಲ್ವೇ ಇಲ್ಲ. ಸೊ ಆಬ್ವಿಯಸ್ಲಿ ಹೆಣ್ಮಕ್ಳನ್ನ ಇಂಡಸ್ಟ್ರಿ ಕಳಿಸ್ಬೇಕಂದ್ರೆ ಒಂಚೂರು ಭಯ ಇರುತ್ತೆ. ಅದು ಸೀರಿಯಲ್ ಇಂದಾನೇ ಶುರು ಆಗಿತ್ತು. ಅಂಡ್ ನಮ್ಮ ಮನೇಲಿ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸು, ಅಥವಾ ನಮ್ಮ ಅಣ್ಣನೂ ಅಬ್ರಾಡು. ಸೊ ಎಲ್ಲ ಹಂಗೆ ಅಬ್ರಾಡ್ಗೆ ಹೋಗಿ ಸೆಟಲ್ ಆಗಿರೋರು ಹಿಂಗೆ ಇರೋದು. ಸೊ ಅವ್ರಿಗೇನಂದ್ರೆ ಎಲ್ಲ ಹಿಂಗೆ ಇದು ಮಾಡ್ತಿದ್ದಾರೆ, ನೀನು ಇಲ್ಲಿ ಹೋಗ್ಬಿಟ್ಟು ಏನು ಮಾಡ್ತೀಯಾ, ಫಸ್ಟು ಎಜುಕೇಷನ್ ಕಂಪ್ಲೀಟ್ ಮಾಡ್ಕೋ ಅಂತ ಫಸ್ಟು ಅವ್ರಿಗೆ ಎಜುಕೇಷನ್ನೇ ಪ್ಲ್ಯಾನೇ ಇದ್ದಿದ್ದು. ಸೊ ಆ ಸಮಯದಲ್ಲಿ ಬಂದಿರೋದ್ರಿಂದ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಸ್ವಲ್ಪ ಅಮ್ಮ ಸಪೋರ್ಟಿಂದ ಅಪ್ಪಾಜಿನ ಮತ್ತು ಮನೆಯವ್ರನ್ನೆಲ್ಲರೂ ಸ್ವಲ್ಪ ಮೇಂಟೈನ್ ಮಾಡಿಕೊಂಡು ಟೇಕ್ ಆಫ್ ಮಾಡಿದ್ದು.